ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಇಂದ ಬಂದಿರೋ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ಮಾತಾಡೋಣ. ಹ್ಮ್. ಇದು ಆಗಸ್ಟ್ 7, 2025ರಂದು ಬಂದಿರೋದು. ಯುಜಿ ನೀಟ್ ಮತ್ತೆ ಯುಜಿ ಸಿಇಟಿ 2025ರ ಮೊದಲ ಸುತ್ತಿನ ಸೀಟು ಹಂಚಿಕೆ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಹೌದು, ಇದು ಪರಿಷ್ಕೃತ ಕಾರ್ಯವಿಧಾನಗಳು. ಸೀಟ್ ಸಿಕ್ಕಿರೋ ಅಭ್ಯರ್ಥಿಗಳಿಗೆ ಇದು ತುಂಬಾ ಮುಖ್ಯವಾದ ಮಾಹಿತಿ. ಕರೆಕ್ಟ್. ಇದ್ರಲ್ಲೊಳಗಿನ ಆ ಡೇಟ್ಸ್, ಆ ಟೈಮಿಂಗ್ಸ್ ಇದೆಯಲ್ಲ, ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಯಾಕಂದ್ರೆ ಟೈಮ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಪ್ರತಿ ಸ್ಟೆಪ್ಗೂ ಒಂದು ಟೈಮ್ ಲೈನ್ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡಲೇಬೇಕು. ಹೌದು. ಈ ಪ್ರೊಸೀಜರ್ ಹೇಗೆ ಶುರುವಾಗುತ್ತೆ? ಸೀಟ್ ಅಲಾಟ್ ಆದ್ಮೇಲೆ ಆಮೇಲೆ ಅಭ್ಯರ್ಥಿಗಳು ತಮ್ಮ ಚಾಯ್ಸ್ ಎಂಟರ್ ಮಾಡಬೇಕು. ಚಾಯ್ಸ್ 1, 2, 3 ಅಥವಾ 4. ಇದು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರಲ್ ಸೈನ್ಸ್, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾ ಡಿ, ನ್ಯಾಚುರೋಪಥಿ, ಯೋಗ, ಈ ಎಲ್ಲ ಕೋರ್ಸ್ಗಳಿಗೂ ಅಲ್ವಾ? ಹೌದು, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆದರೆ ಒಂದು ವಿಚಿತ್ರವಾದ ವಿಷಯ ಅಂದ್ರೆ, ಏನದು? ಕೆಲವು ಆಕ್ಟಿವಿಟೀಸ್ಗೆ ಕೊಟ್ಟಿರೋ ಟೈಮ್. ಉದಾಹರಣೆಗೆ ಇಂಜಿನಿಯರಿಂಗ್ ಸೀಟ್ಸ್ ತಗೊಂಡ್ರೆ ಚಾಯ್ಸ್ 1 ಅಥವಾ 2 ಹಾಕಿ ಫೀಸ್ ಕಟ್ಟೋಕೆ ಆಗಸ್ಟ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೂ ಮಾತ್ರ. ಹೌದು. ಅಂದ್ರೆ ಜಸ್ಟ್ 1 ಗಂಟೆ ಟೈಮ್. ಏನು, ಒಂದೇ 1 ಗಂಟೆನಾ? ಒಂದೇ ಗಂಟೆ. ಇದು ಸೀರಿಯಸ್ ಆಗಿ ಆಶ್ಚರ್ಯ ಆಗುತ್ತೆ, ಮತ್ತೆ ಸ್ವಲ್ಪ ಭಯನೂ ಆಗುತ್ತೆ ಅಲ್ವಾ? ಹೌದು, ಅಷ್ಟು ಕಮ್ಮಿ ಟೈಮ್ ಅಂಡಿ ಎಲ್ಲ ಮುಗಿಸ್ಬೇಕು ಅಂದ್ರೆ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರೆ. ಅದೇ ನಾನು ಯೋಚನೆ ಮಾಡ್ತಿದ್ದೆ. ಹಳ್ಳಿ ಕಡೆ ಇರೋ ಹುಡುಗರು ಅಥವಾ ಇಂಟರ್ನೆಟ್ ಸರಿ ಇಲ್ದೇ ಇರೋ ಕಡೆ ಅವ್ರ ಪಾಡೇನು? ಅದು ನಿಜ. ಬಹುಶಃ ಅವರು ಇಡೀ ಪ್ರೋಸೆಸ್ ಬೇಗ ಮುಗಿಸೋಕೆ ಈ ತರ ಮಾಡಿರ್ಬೋದು, ಅಕಾಡೆಮಿಕ್ ಇಯರ್ ಬೇಗ ಶುರು ಮಾಡಬೇಕು ಅಂತ. ಆದ್ರೂ ಇದು ಸ್ವಲ್ಪ ರಿಸ್ಕಿ ಅಲ್ವಾ? ಖಂಡಿತ ರಿಸ್ಕಿ. ಕೆಇಎಸ್ ಸಿಸ್ಟಮ್ ಆ ಟೈಮಲ್ಲಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ. ಸರಿ, ಇನ್ನು ಬೇರೆ ಕೋರ್ಸ್ಗಳಿಗೆ, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ? ಅದಕ್ಕೆ ಸ್ವಲ್ಪ ಬೆಟರ್. ಅಂದ್ರೆ ಆಗಸ್ಟ್ 4ನೇ ತಾರೀಕು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೂ 2 ಗಂಟೆ ಟೈಮ್ ಇದೆ. ಓಕೆ, 2 ಗಂಟೆ. 1 ಗಂಟೆಗಿಂತ ವಾಸಿ. ಆದ್ರೂ ಕನ್ಮೇನೆ. 2 ಗಂಟೆನೂ ತುಂಬಾ ಜಾಸ್ತಿ ಏನಲ್ಲ. ನಿಜ. ಮತ್ತೆ ಈ ಸೀಟ್ ಕ್ಯಾನ್ಸಲೇಷನ್ ಅಂದ್ರೆ ಚಾಯ್ಸ್ 3 ಆಪ್ಷನ್, ಆಮೇಲೆ ನ್ಯಾಚುರೋಪಥಿ, ಆರ್ಕಿಟೆಕ್ಚರ್, ಈ ಪೋಸ್ಟ್ ಅಲಾಟ್ಮೆಂಟ್ ವೆರಿಫಿಕೇಶನ್, ಇದಕ್ಕೆಲ್ಲ ಹೇಗೆ? ಅದಕ್ಕೆ ಡಾಕ್ಯುಮೆಂಟ್ನಲ್ಲಿ ನೋಡಿದ್ರೆ 2 ತರಹ ಡೆಡ್ಲೈನ್ ಇದ್ದ ಹಾಗೆ ಕಾಣಿಸುತ್ತೆ. ಮೊದಲು ಒಂದು ಶಾರ್ಟ್ ವಿಂಗೋ, 1 ಗಂಟೆ ಅಥವಾ 3 ಗಂಟೆದ್ದು. ಆಮೇಲೆ ಆಗಸ್ಟ್ 12 ಅಥವಾ 15ರವರೆಗೆ ಎಕ್ಸ್ಟೆಂಡೆಡ್ ಡೆಡ್ಲೈನ್ ಅಂತಾನೂ ಇದೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು. ಹೌದು, ಇದು ಗೊಂದಲ ಆಗತ್ತೆ. ಕರೆಕ್ಟಾಗಿ ಅವರವರ ಕೋರ್ಸ್ಗೆ, ಅವರವರ ಚಾಯ್ಸ್ಗೆ ಯಾವ್ದು ಅಪ್ಲೈ ಆಗತ್ತೆ ಅಂತ ಕೆಇಎ ವೆಬ್ಸೈಟ್ನಲ್ಲೇ ನೋಡ್ಕೋಬೇಕಲ್ವಾ? ಎಕ್ಸಾಕ್ಟ್ಲಿ, ಅದೇ ಬಹಳ ಮುಖ್ಯ. ಬೇರೆ ಎಲ್ಲೋ ಇನ್ಫಾರ್ಮೇಶನ್ ನಂಬಕ್ ಹೋಗ್ಬಾರ್ದು. ಕೆಇಎ ವೆಬ್ಸೈಟೇ ಫೈನಲ್. ಸರಿ, ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದವ್ರು ಏನ್ ಮಾಡ್ಬೇಕು? ಫೀಸ್ ಕಟ್ಟದ್ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಯಾವ ಕಾಲೇಜ್ ಸಿಕ್ಕಿದ್ಯೋ ಆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಅದಕ್ಕೆ ಲಾಸ್ಟ್ ಡೇಟ್? ಹೆಚ್ಚಿನ ಕೋರ್ಸ್ಗಳಿಗೆ ಆಗಸ್ಟ್ 14, 2025 ಸಂಜೆ 4 ಗಂಟೆ ಒಳಗಡೆ ಅಂತ ಇದೆ. ಆದರೆ ನೀವೇಳದ ಹಾಗೆ ಆ ಪೋಸ್ಟ್ ಅಲಾಟ್ಮೆಂಟ್ ವೆರಿಫಿಕೇಶನ್ ಇತ್ಯಾದಿ ಇದ್ರೆ ಅದಕ್ಕೆ ಆಗಸ್ಟ್ 16 ಅಂತ ಇದೆ. ಓಕೆ, ಇಲ್ಲೂ ಒಂದು ವ್ಯತ್ಯಾಸ ಇದೆ, ಗಮನಿಸ್ಬೇಕು. ಹೌದು, ಎಲ್ಲರೂ ತಮ್ಮ ಕೋರ್ಸ್ಗೆ ಸಂಬಂಧಪಟ್ಟ ನಿಖರವಾದ ದಿನಾಂಕಗಳನ್ನ ಚೆಕ್ ಮಾಡಲೇಬೇಕು. ಇದು ಪರಿಷ್ಕೃತ ವೇಳಾಪಟ್ಟಿ ಅನ್ನೋದನ್ನ ಮರಿಬಾರದು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಹೇಳಕ್ ಬರೋದಾದ್ರೆ, ಯುಜಿ ನೀಟ್ ಮತ್ತೆ ಯುಜಿ ಸಿಇಟಿ 2025 ಅಭ್ಯರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿದವರು ಈ ಕೆಇಎದ ಹೊಸ ಪರಿಷ್ಕೃತ ಶೆಡ್ಯೂಲ್ನ ತಕ್ಷಣ ನೋಡಬೇಕು. ಆ ಫೀಸ್ ಕಟ್ಟೋಕೆ, ಚಾಯ್ಸ್ ಎಂಟ್ರಿ ಮಾಡೋಕೆ ಇರೋ ತುಂಬಾ ಕಮ್ಮಿ ಟೈಮ್ ಇದೆಯಲ್ಲ, ಹೌದು, ಅದ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಲಾಸ್ಟ್ ಮಿನಿಟ್ವರೆಗೂ ಕಾಯೋ ಹಾಗಿಲ್ಲ. ಖಂಡಿತ ಇಲ್ಲ. ಪ್ರತಿ ನಿಮಿಷನೂ ಇಂಪಾರ್ಟೆಂಟ್ ಆಗ್ಬೋದು. ಏನಾದ್ರೂ ಪ್ರಾಬ್ಲಮ್ ಆಗೋ ಮೊದಲೇ ತಮ್ಮ ಕೆಲಸ ಮುಗಿಸ್ಕೊಂಡ್ಬಿಡೋದು ಬೆಸ್ಟ್. ಮತ್ತೆ ಎಲ್ಲಾನು ಅಫಿಷಿಯಲ್ ಸೋರ್ಸ್ನಲ್ಲೇ ಕನ್ಫರ್ಮ್ ಮಾಡ್ಕೋಬೇಕು. ಹೌದು. ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ ಮನಸ್ಸಲ್ಲಿ. ಹೇಳಿ. ಈ ಥರ ತುಂಬಾ ಟೈಟ್ ಶೆಡ್ಯೂಲ್, ಕೆಲವೊಂದಕ್ಕಂತೂ ಜಸ್ಟ್ 1 ಗಂಟೆ ಟೈಮ್ ಕೊಡ್ತಾರಲ್ಲ, ಒಂದು ವೇಳೆ ಆ ಟೈಮ್ನಲ್ಲೇ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರೆ ಅಥವಾ ಕರೆಂಟೇ ಹೋಯ್ತು ಅನ್ಕೊಳ್ಳಿ, ಆಗ ಅರ್ಹ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಾರ್ದಲ್ಲ. ಅದಕ್ಕೆ ಕೆಇಎ ಏನಾದ್ರೂ ಬ್ಯಾಕಪ್ ಪ್ಲಾನ್ ಇಟ್ಕೊಂಡಿದ್ಯಾ ಅಥವಾ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬಹುದಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಖಂಡಿತ ಯೋಚಿಸಬೇಕಾದ ವಿಷಯವೇ ಅದು. ಅಷ್ಟು ಕಡಿಮೆ ಸಮಯದಲ್ಲಿ ತೊಂದರೆಯಾದ್ರೆ ಅದಕ್ಕೊಂದು ಪರಿಹಾರ ಅಥವಾ ಸಹಾಯವಾಣಿ ವ್ಯವಸ್ಥೆ ಇರಬೇಕಾಗತ್ತೆ.
ಆಶಿಸೋಣ ಅಂಥ ಸಮಸ್ಯೆಗಳು ಬರೋದಿಲ್ಲ ಅಂತ.